ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಕಂಪನಿಗಳು ತಮ್ಮ ಪ್ರಮುಖ ನಿರ್ಧಾರಗಳನ್ನ ತಮ್ಮ ಹೂಡಿಕೆದಾರರಿಗೆ ಹೇಗೆ ತಿಳಿಸುತ್ತವೆ? ಅದಕ್ಕೆ ಉತ್ತರನೇ ಕಾರ್ಪೊರೇಟ್ ಆಕ್ಷನ್. ಈ ಜ್ಞಾನದಿಂದ ಹೇಗೆ ಸಂಪತ್ತನ್ನ ಸೃಷ್ಟಿ ಮಾಡಬಹುದು ಅಂತ ತಿಳಿಯೋಣ ಬನ್ನಿ. ಇವತ್ತು ನಾವು ಏನೆಲ್ಲ ಚರ್ಚೆ ಮಾಡ್ತೀವಿ ಅಂದ್ರೆ, ಮೊದಲು ಕಾರ್ಪೊರೇಟ್ ಆಕ್ಷನ್ ಅಂದ್ರೆ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಡಿವಿಡೆಂಡ್ ಮತ್ತು ಬೋನಸ್ ತರಹದ ನೇರ ಲಾಭಗಳ ಬಗ್ಗೆ ನೋಡೋಣ. ನಂತರ ಷೇರುಗಳ ಪುನರ್ರಚನೆ, ಕಂಪನಿ ಮೀಟಿಂಗ್ಗಳ ಪ್ರಾಮುಖ್ಯತೆ ಮತ್ತು ಕೊನೆಯದಾಗಿ ಇದೆಲ್ಲ ಸೇರಿ ದೀರ್ಘಾವಧಿಯಲ್ಲಿ ಹೇಗೆ ಸಂಪತ್ತನ್ನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸ್ಟಾಕ್ ಸ್ಪ್ಲಿಟ್, ಡಿವಿಡೆಂಡ್ ಈ ಥರ ಪದಗಳನ್ನ ನಾವು ನ್ಯೂಸಲ್ಲಿ ಕೇಳ್ತಾನೇ ಇರ್ತೀವಿ ಅಲ್ವಾ? ಆದ್ರೆ ಇದರ ಅಸಲಿ ಅರ್ಥ ಏನು? ಇದರಿಂದ ಹೂಡಿಕೆದಾರರಿಗೆ ಏನು ಲಾಭ? ಚಿಂತೆ ಬೇಡ, ಈ ಎಲ್ಲ ಗೊಂದಲಗಳಿಗೂ ಈಗ ಸರಳವಾಗಿ ಉತ್ತರ ಸಿಗಲಿದೆ. ಹಾಗಾದ್ರೆ ಮೊದಲು ಶುರು ಮಾಡೋಣ. ಕಾರ್ಪೊರೇಟ್ ಆಕ್ಷನ್ಗಳು ಅಂದ್ರೆ ಏನು? ಇದು ಬರೀ ಏನೋ ಟೆಕ್ನಿಕಲ್ ಪದ ಅಂದ್ಕೋಬೇಡಿ. ಇದು ಒಂದು ರೀತಿ ಕಂಪನಿ ಮತ್ತು ಅದರ ಮಾಲೀಕರಾದ ಷೇರುದಾರರ ನಡುವೆ ನಡೆಯೋ ಒಂದು ಪ್ರಮುಖ ಮಾತುಕತೆ ಇದ್ದ ಹಾಗೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಒಂದು ಕಂಪನಿ ಯಾವುದೇ ಒಂದು ಅಧಿಕೃತ ನಿರ್ಧಾರ ತಗೊಂಡ್ರೆ ಅದು ಆ ಕಂಪನಿಯ ಷೇರ್ದಾರರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಉದಾಹರಣೆಗೆ ಲಾಭಾಂಶ ಕೊಡೋದು, ಷೇರ್ಗಳನ್ನ ಭಾಗ ಮಾಡೋದು ಅಥವಾ ಹೊಸದಾಗಿ ಬಂಡವಾಳವನ್ನ ಸಂಗ್ರಹಿಸೋದು. ಇದನ್ನೇ ನಾವು ಕಾರ್ಪೊರೇಟ್ ಆಕ್ಷನ್ ಅಂತ ಕರೆಯೋದು. ಸರಿ, ಈಗ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಕಂಪನಿಗಳು ತಮ್ಮ ಹೂಡಿಕೆದಾರರಿಗೆ ನೇರವಾಗಿ ಹೇಗೆ ರಿವಾರ್ಡ್ ಮಾಡ್ತವೆ? ಮೊಟ್ಟಮೊದಲನೇದಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಡಿವಿಡೆಂಡ್ಗಳ ಬಗ್ಗೆ ಮಾತಾಡೋಣ. ಡಿವಿಡೆಂಡ್ ಅಂದ್ರೆ ತುಂಬಾ ಸಿಂಪಲ್. ಕಂಪನಿ ತಾನು ಸಂಪಾದನೆ ಮಾಡಿದ ಲಾಭದಲ್ಲಿ ಒಂದು ಸಣ್ಣ ಪಾಲನ್ನ ತನ್ನ ನಿಜವಾದ ಮಾಲೀಕರು ಅಂದ್ರೆ ಷೇರುದಾರರಿಗೆ ಹಂಚುತ್ತೆ. ಇದು ಒಂದು ರೀತಿ ಥ್ಯಾಂಕ್ಸ್ ಹೇಳಿದ ಹಾಗೆ. ಅಷ್ಟೇ ಅಲ್ಲ, ಇದು ಆ ಕಂಪನಿ ಆರ್ಥಿಕವಾಗಿ ಸದೃಢವಾಗಿದೆ ಅನ್ನೋದಕ್ಕೆ ಒಂದು ಸಿಗ್ನಲ್ ಕೂಡ ಹೌದು. ಈಗ ನೋಡಿ, ಡಿವಿಡೆಂಡಿಂದ ಆದಾಯ ಗಳಿಸಬೇಕು ಅಂತ ಯೋಚನೆ ಮಾಡೋರ್ಗೆ ಡಿವಿಡೆಂಡ್ ಯೀಲ್ಡ್ ಅನ್ನೋದು ತುಂಬಾನೇ ಮುಖ್ಯವಾದ ವಿಷಯ. ಅಂದ್ರೆ ನಾವು ಹೂಡಿಕೆ ಮಾಡಿದ ಹಣದ ಮೇಲೆ ಎಷ್ಟು % ಡಿವಿಡೆಂಡ್ ಸಿಗ್ತಿದೆ ಅಂತ ಇದು ತೋರ್ಸುತ್ತೆ. ಒಂದು ಉದಾಹರಣೆ ನೋಡೋಣ. ವಿಪ್ರೋ ಕಂಪನಿ ಅನ್ಕೊಳ್ಳಿ, ಅವರು ಒಂದು ಷೇರಿಗೆ ವರ್ಷಕ್ಕೆ ₹6 ಡಿವಿಡೆಂಡ್ ಕೊಡ್ತಾರೆ. ಆ ಷೇರಿನ ಮಾರ್ಕೆಟ್ ಬೆಲೆ ₹400 ಇದೆ. ಆಗ ಯೀಲ್ಡ್ ಎಷ್ಟು? 6ಅನ್ನ 400ರಿಂದ ಭಾಗಿಸಿ 100ರಿಂದ ಗುಣಿಸಿದ್ರೆ 1.5% ಬರುತ್ತೆ. ಅಂದ್ರೆ ಡಿವಿಡೆಂಡ್ ರೂಪದಲ್ಲೇ ವಾರ್ಷಿಕ 1.5% ರಿಟರ್ನ್ ಬಂದ ಹಾಗೆ. ಡಿವಿಡೆಂಡ್ ಆಯ್ತು. ಈಗ ಇನ್ನೊಂದು ಸೂಪರ್ ಆದ ರಿವಾರ್ಡ್ ಬಗ್ಗೆ ನೋಡೋಣ. ಅದು ಬೋನಸ್ ಷೇರುಗಳು. ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ, ಕಂಪನಿ ತನ್ನ ಹತ್ರ ಇರೋ ರಿಸರ್ವ್ ಫಂಡಿಂದ ತನ್ನ ಹೂಡಿಕೆದಾರರಿಗೆ ಎಕ್ಸ್ಟ್ರಾ ಷೇರುಗಳನ್ನ ಫ್ರೀಯಾಗಿ ಕೊಡುತ್ತೆ. ಇದರಿಂದ ಏನಾಗುತ್ತೆ? ನಮ್ ಹತ್ರ ಇರೋ ಷೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ವಿಪ್ರೋ ಉದಾಹರಣೆ ತಗೊಳ್ಳೋಣ. ಅವರು 1:1 ಬೋನಸ್ ಕೊಟ್ರು ಅಂದ್ರೆ ನಮ್ಮ ಹತ್ರ ಇರೋ ಪ್ರತಿಯೊಂದು ಷೇರಿಗೂ ಇನ್ನೊಂದು ಶೇರ್ ಫ್ರೀ. ಅಂದ್ರೆ 10 ಶೇರ್ ಇದ್ರೆ ಅದು 20 ಆಗುತ್ತೆ. ನೋಡಿ, ನಮ್ಮ ಒಟ್ಟು ಹೂಡಿಕೆ ಮೌಲ್ಯ ಅಷ್ಟೇ ಇರುತ್ತೆ, ಆದ್ರೆ ಷೇರುಗಳ ಸಂಖ್ಯೆ ಡಬಲ್ ಆಗುತ್ತೆ. ಓಕೆ, ನೇರವಾದ ಬಹುಮಾನಗಳ ಬಗ್ಗೆ ನೋಡಿದ್ವಿ. ಈಗ ಷೇರಿನ ಸ್ವರೂಪವನ್ನೇ ಬದಲಾಯಿಸುವ ಕೆಲವು ಕಾರ್ಪೊರೇಟ್ ಆಕ್ಷನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ಟಾಕ್ ಸ್ಪ್ಲಿಟ್ ಅಂದ್ರೆ ಏನು ಗೊತ್ತಾ? ಇದನ್ನ ಒಂದು ಪಿಜ್ಜಾ ಅಂತ ಅನ್ಕೊಳ್ಳಿ. ಒಂದು ದೊಡ್ಡ ಪಿಜ್ಜಾವನ್ನು ಜಾಸ್ತಿ ಜನರಿಗೆ ಹಂಚೋಕೆ ನಾವು ಏನ್ ಮಾಡ್ತೀವಿ? ಅದನ್ನ ಸಣ್ಣ ಸಣ್ಣ ಸ್ಲೈಸ್ಗಳಾಗಿ ಕತ್ತರಿಸ್ತೀವಿ ಅಲ್ವಾ? ಪಿಜ್ಜಾ ಸೈಜ್ ಅಷ್ಟೇ ಇರುತ್ತೆ, ಆದ್ರೆ ಸ್ಲೈಸ್ಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಸ್ಟಾಕ್ ಸ್ಪ್ಲಿಟ್ ಕೂಡ ಹಾಗೇನೆ. ಇನ್ನೊಂದು ವಿಪ್ರೋ ಉದಾಹರಣೆ ನೋಡಿ. 1:2 ಸ್ಪ್ಲಿಟ್ ಆಯ್ತು ಅಂತ ಇಟ್ಕೊಳ್ಳಿ. ನಮ್ಮ ಹತ್ರ ₹800 ಬೆಲೆಯ 10 ಷೇರುಗಳಿದ್ರೆ ಸ್ಪ್ಲಿಟ್ ಆದ್ಮೇಲೆ ಅದು ₹400 ಬೆಲೆಯ 20 ಷೇರುಗಳಾಗುತ್ತೆ. ಗಮನಿಸಿ, ಒಟ್ಟು ಹೂಡಿಕೆ ₹8,000, ಅದು ಬದಲಾಗಿಲ್ಲ. ಹಾಗಾದ್ರೆ ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ ಶೇರ್ ಎರಡರಲ್ಲೂ ಷೇರ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಿದ್ರೆ ವ್ಯತ್ಯಾಸ ಏನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಸ್ಪ್ಲಿಟ್ನಲ್ಲಿ ಶೇರಿನ ಫೇಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಆದ್ರೆ ಬೋನಸ್ನಲ್ಲಿ ಫೇಸ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಸ್ಪ್ಲಿಟ್ ಮಾಡೋದು ಶೇರ್ನ ಎಲ್ಲರಿಗೂ ಕೈಗೆಟುವಂತೆ ಮಾಡೋಕೆ, ಬೋನಸ್ ಕೊಡೋದು ಹೂಡಿಕೆದಾರರಿಗೆ ರಿವಾರ್ಡ್ ಮಾಡೋಕೆ. ರೈಟ್ಸ್ ಇಶ್ಯೂ ಅಂದ್ರೆ ಕಂಪನಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಮೊದಲು ತನ್ನ ಹಳೇ ಷೇರ್ದಾರರ ಹತ್ರ ಹೋಗಿ, ನೋಡಿ, ನಾವು ಹೊಸ ಷೇರ್ಗಳನ್ನ ತರ್ತಾ ಇದೀವಿ, ನಿಮ್ಗೆ ಬೇಕಾದ್ರೆ ಡಿಸ್ಕೌಂಟ್ ರೇಟ್ನಲ್ಲಿ ತಗೋಬಹುದು ಅಂತ ಕೊಡೋ ಆಫರ್. ಇದು ಒಂದ್ ರೀತಿ ನಮ್ಮ ಕುಟುಂಬದವರಿಗೆ ಕೊಡುವ ಮೊದಲ ಆದ್ಯತೆ ಇದ್ದಾಗೆ. ಈ ಎಲ್ಲ ನಿರ್ಧಾರಗಳು, ಡಿವಿಡೆಂಡ್, ಸ್ಪ್ಲಿಟ್, ಬೋನಸ್ ಇವೆಲ್ಲ ಹೇಗ್ ತಗೊಳ್ತಾರೆ? ಸುಮ್ಸುಮ್ಮನೆ ಆಗೋಲ್ಲ. ಇದೆಲ್ಲ ಕಂಪನಿಯ ಪ್ರಮುಖ ಮೀಟಿಂಗ್ಗಳಲ್ಲಿ ತೀರ್ಮಾನ ಆಗೋದು. ಕಂಪನಿಯ ಬೋರ್ಡ್ ಮೀಟಿಂಗ್ ಅಂದ್ರೆ ಅದು ಒಂದು ರೀತಿ ಕಂಟ್ರೋಲ್ ರೂಮ್ ಇದ್ದಾಗೆ. ಅಲ್ಲೇ ಕಂಪನಿಯ ರಿಸಲ್ಟ್ಸ್ ಅನೌನ್ಸ್ ಆಗೋದು, ಡಿವಿಡೆಂಡ್ ಕೊಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು, ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ನಿರ್ಧಾರ ಆಗೋದು, ಹೀಗೆ ಎಲ್ಲ ಪ್ರಮುಖ ನಿರ್ಧಾರಗಳು ಅಲ್ಲೇ ಆಗೋದು.
ಅದಕ್ಕೆ ನೋಡಿ ಇನ್ವೆಸ್ಟರ್ಸ್ ಎಲ್ಲರೂ ಈ ಮೀಟಿಂಗ್ಗಳ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಅದೇ ರೀತಿ ವಾರ್ಷಿಕ ಸಾಮಾನ್ಯ ಸಭೆ ಅಂದ್ರೆ ಎಜಿಎಂ ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಷೇರ್ದಾರರಿಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಜೊತೆ ನೇರವಾಗಿ ಮಾತಾಡೋ ಅವಕಾಶ ಸಿಗತ್ತೆ. ಪ್ರಶ್ನೆ ಕೇಳ್ಬೋದು, ಕಂಪನಿ ಹೇಗ್ ನಡೀತಿದೆ ಅಂತ ತಿಳ್ಕೋಬೋದು. ಇದ್ರಿಂದ ಒಂದು ಪಾರದರ್ಶಕತೆ ಇರುತ್ತೆ. ಸರಿ, ಈ ಎಲ್ಲಾ ಕಾರ್ಪೊರೇಟ್ ಆಕ್ಷನ್ಗಳ ಬಗ್ಗೆ ಒಂದೊಂದಾಗೆ ತಿಳ್ಕೊಂಡ್ವಿ. ಆದರೆ ಅಸಲಿ ಮ್ಯಾಜಿಕ್ ಇರೋದು ಎಲ್ಲಿ ಗೊತ್ತಾ? ಇವೆಲ್ಲವೂ ದೀರ್ಘಾವಧಿಯಲ್ಲಿ ಒಟ್ಟಿಗೆ ಸೇರ್ದಾಗ ಹೇಗೆ ದೊಡ್ಡ ಮಟ್ಟದ ಸಂಪತ್ತನ್ನ ಸೃಷ್ಟಿಸುತ್ತವೆ ಅನ್ನೋದ್ರಲ್ಲಿ. ಅದನ್ನ ಈಗ ನೋಡೋಣ. ಈಗ ಒಂದು ಅದ್ಭುತವಾದ ಉದಾಹರಣೆ ನೋಡೋಣ. ವಿಪ್ರೋ ಕೇಸ್ ಸ್ಟಡಿ. ಅಂದ್ಕೊಳ್ಳಿ, ಯಾರೋ ಒಬ್ರು 100 ವಿಪ್ರೋ ಷೇರು ತಗೊಂಡಿದ್ರು. ಸ್ವಲ್ಪ ಸಮಯದ ನಂತರ ವಿಪ್ರೋ 1:1 ಬೋನಸ್ ಕೊಡ್ತು. ಆಗ ಅವರ 100 ಷೇರ್ಗಳು ಫ್ರೀಯಾಗೆ 700 ಅದಾದ ವಿಪ್ರೋ 1:2 ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡ್ತು. ಆಗ ಅವರ 200 ಷೇರ್ಗಳು 400 ನೋಡಿದ್ರಾ? ಕೇವಲ 2 ಕಾರ್ಪೊರೇಟ್ ಆಕ್ಷನ್ಗಳಿಂದ ಷೇರುಗಳ ಸಂಖ್ಯೆ 4 ಪಟ್ಟು ಹೆಚ್ಚಾಯ್ತು. ಇದೇ ನೋಡಿ ದೀರ್ಘಾವಧಿಯ ಹೂಡಿಕೆಯ ಶಕ್ತಿ. ಒಳ್ಳೆಯ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ರೆ ಈ ಕಾರ್ಪೊರೇಟ್ ಆಕ್ಷನ್ಗಳು ನಮ್ಮ ಸಂಪತ್ತನ್ನು ಹೇಗೆ ಮಲ್ಟಿಪ್ಲೈ ಮಾಡ್ತವೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ. ಹಾಗಾಗಿ ನಾವು ಯಾವಾಗ್ಲೂ ಹೇಳೋ ಹಾಗೆ ಜ್ಞಾನದಿಂದ ಸಂಪತ್ತು ಸೃಷ್ಟಿ. ಈ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಸರಿಯಾದ ದಾರಿಯಲ್ಲಿ ಹೋಗೋಕೆ ಸಾಧ್ಯ. ಈಗ ಬೇಸಿಕ್ಸ್ ಎಲ್ಲ ಗೊತ್ತಾಗಿದೆಯಲ್ವಾ? ಹಾಗಾದ್ರೆ ಒಂದು ಪ್ರಶ್ನೆ. ಮುಂಬರುವ ಬೋರ್ಡ್ ಮೀಟಿಂಗ್ಗಳ ಬಗ್ಗೆ ಮೊದಲೇ ತಿಳ್ಕೊಂಡು ಮಾರುಕಟ್ಟೆಯಲ್ಲಿ ಮುಂದೆ ಏನಾಗ್ಬೋದು ಅಂತ ಊಹಿಸೋಕೆ ಸಾಧ್ಯನಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.